Hello everyone, welcome to Sanmargaha classes. ಚತುರ್ಭುಜಗಳು ಅಧ್ಯಾಯದ 31ನೇ ಪ್ರಶ್ನೆಯನ್ನ ಗಮನಿಸಿ. ತ್ರಿಭುಜ ಎಬಿಸಿಯಲ್ಲಿ ಡಿ ಮತ್ತು ಇ ಬಿಂದುಗಳು ಕ್ರಮವಾಗಿ ಎಬಿ ಮತ್ತು ಎಸಿ ಬಾಹುಗಳ ಮಧ್ಯ ಬಿಂದುಗಳಾಗಿವೆ. ಡಿ ಮತ್ತು ಬಿಸಿಗಳ ನಡುವೆ ಸರಿಯಾದ ಸಂಬಂಧ. ಆಯ್ಕೆ ಎ ಡಿ ಇಸ್ ಈಕ್ವಲ್ ಟು ಬಿಸಿ, ಆಯ್ಕೆ ಬಿ ಡಿ ಇಸ್ ಪರ್ಪೆಂಡಿಕ್ಯುಲರ್ ಟು ಬಿಸಿ, ಆಯ್ಕೆ ಸಿ ಡಿ ಇಸ್ ಈಕ್ವಲ್ ಟು 2 ಇಂಟು ಬಿಸಿ, ಆಯ್ಕೆ ಡಿ ಇಸ್ ಈಕ್ವಲ್ ಟು ಹಾಫ್ ಇಂಟು ಬಿಸಿ. ಓಕೆ, ಸೊ ಇಲ್ಲಿ ಒಂದು ತ್ರಿಕೋನದ ಯಾವುದೇ ಎರಡು ಬಾಹುಗಳ ಮಧ್ಯ ಬಿಂದುಗಳನ್ನ ಸೇರಿಸುವ ರೇಖಾಖಂಡವು ಆ ತ್ರಿಕೋನದ ಮೂರನೆಯ ಬಾಹುವಿಗೆ ಸಮಾಂತರವಾಗಿರತ್ತೆ ಮತ್ತು ಅದರ ಅರ್ಧದಷ್ಟಿರತ್ತೆ. ಓಕೆ, ಸೊ ಇಲ್ಲಿ ಡಿ ಯು ಎ ಬಿಯ ಬಾಹುವಿನ ಮಧ್ಯಬಿಂದು, ಇ ಏನಾಗಿದೆ ಹೇಳಿ ಎ ಸಿ ಬಾಹುವಿನ ಮಧ್ಯಬಿಂದು. ಸೊ ಮಧ್ಯಬಿಂದು ಪ್ರಮೇಯದ ನಿಯಮದಂತೆ ಸೊ ಇಲ್ಲಿ ಡಿ ಏನಾಗಿದೆ ಬಿ ಗೆ ಸಮಾಂತರವಾಗಿದೆ. ಓಕೆ, ಸೊ ಹಾಗಾದ್ರೆ ಇಲ್ಲಿ ಡಿಇ ಈಸ್ ಈಕ್ವಲ್ ಟು ಏನಾಗತ್ತೆ ಹೇಳಿ, ಡಿಇ ಈಸ್ ಈಕ್ವಲ್ ಟು ಹಾಫ್ ಇಂಟು ಬಿಸಿ, ಅಂದ್ರೆ ಡಿ ನ ಉದ್ದವು ಬಿಸಿ ನ ಉದ್ದದ ಅರ್ಧದಷ್ಟಿರುತ್ತದೆ. ಓಕೆ, ಆಯ್ಕೆಯನ್ನ ಗಮನಿಸಿದ್ರೆ ಡಿ ಆಯ್ಕೆ ಸರಿ ಆಗತ್ತೆ. ಡಿ ಈಸ್ ಈಕ್ವಲ್ ಟು ಹಾಫ್ ಇಂಟು ಬಿಸಿ ಆಗತ್ತೆ. ಓಕೆ, ಥ್ಯಾಂಕ್ ಯು.